ಸಾವಿನ ಬಗ್ಗೆ ಎಚ್ಚರಿಸಲು ಕಾಲರಾಯನು ವರ್ಷಕ್ಕೊಮ್ಮೆ ಗಂಟೆ ಬಾರಿಸುವ ದಿನವೇ ಈ ಜನ್ಮದಿನ. ನಮಸ್ಕಾರ. ನನಗೆ ಗೊತ್ತು ನಿಮ್ಮ ತಲೆಯಲ್ಲಿ ಏನು ನೋಡ್ತಾ ಇದೆ ಅಂತ. ನನ್ನ ಈ ಐಡೆಂಟಿಟಿ ಬಗ್ಗೆ ಅಲ್ವೇ ಇವತ್ತು ಬೀಚಿಯವರ ಹುಟ್ಟುಹಬ್ಬ ಅಂತೆ. ನನ್ನ ಹುಟ್ಟುಹಬ್ಬ ಕಣ್ರಿ. ನೋಡಿ, ಈ ಕೆಟ್ಟವರು ಸಾಯ್ತಾರೆ, ಒಳ್ಳೆಯವರು ನನ್ನಂಥವರು ಸ್ವರ್ಗಸ್ಥರಾಗ್ತಾರೆ. ಸ್ವರ್ಗಕ್ಕೆ ಬಂದು ನೋಡ್ತೀನಿ, ಇಲ್ಲೂ ಗಂಡು ಹೆಣ್ಣುಗಳಿವೆ, ಇನ್ನೂ ಮದುವೆ ಆಗಿಲ್ಲ ಅವಕ್ಕೆ. ಹೋಗಲಿ ಪಾಪ, ಮದುವೆ ಮಾಡಿಸೋಣ ಅಂತಂದರೆ ಪುರೋಹಿತರನ್ನ ನರಕದಿಂದಲೇ ಕರ್ಕೊಂಡು ಬರ್ಬೇಕಂತೆ. ಅಲ್ಲ, ಮದುವೆ ಮಾಡಿಸೋರು ಇನ್ನೆಲ್ಲಿರ್ತಾರೆ ನೀವೇ ಹೇಳಿ? ಸರಿ, ನರಕಕ್ಕೂ ಹೋದೆ, ನೋಡೇ ಬಿಡೋಣ ಅಂತ. ಆದರೆ ಇಲ್ಲಿನ ಸ್ವರ್ಗ ನರಕ ಎರಡನ್ನೂ ನೋಡಿದ ಮೇಲೆ ನಮ್ಮ ಭೂಲೋಕದ ಮುಂದೆ ಸಪ್ಪೆ ಅನ್ನಿಸ್ತು. ಅಲ್ಲಿನ ಸ್ವರ್ಗ ನರಕಗಳೇ ಮಜಾ. ಸ್ವರ್ಗದ ಮಾತು ಹಾಗಿರಲಿ, ಈ ನರಕಗಳು ಯಾವ್ಯಾವುದು ಅಂತ ಹೇಳ್ತೀನಿ, ಸ್ವಲ್ಪ ಕೇಳಿ. ಈ ಇಬ್ಬರು ಹೆಂಡತಿರಿರೋನ ಮನೆ, ಅತ್ತೆ ಸೊಸೆರಿರೋನ ಮನೆ, ಹೆಂಡತಿ ಇರುವವನ ಮನೆ, ಹೆಂಡತಿ ಇಲ್ಲದವನ ಮನೆ, ಈ ಮದುವೆ, ಸಂಗೀತ ಕಲಿಯೋ ಹೆಣ್ಣಿನ ಮನೆಯ ಅಕ್ಕಪಕ್ಕದ ಮನೆಗಳು ಎಲ್ಲ ನರಕವೇ. ಇಲ್ಲೇ ಇದ್ಕೊಂಡು ನಿಮ್ಮ ಲೋಕನೇ ಹಾಗೆ ಗಮನಿಸ್ತಾ ಇದ್ದೆ. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನೋಡಿ, ಈ ಲೈಫ್ ಅನ್ನೋದು ಹುಟ್ಟು ಸಾವುಗಳ ನಡುವಿನ ಇಂಟರ್ವಲ್ ಅಷ್ಟೇ. ಈ ಕೂದಲು ಹುಟ್ಟಿ ಅದು ಉದುರೋದ್ರೊಳಗೆ ಬಾಳೋದೇ ಲೈಫು ಸ್ವಾಮಿ. ಈ ಲೈಫ್ಗೆ ಎರಡೇ ಆಧಾರ ಸ್ತಂಭಗಳು, ಒಂದು ಹಸಿವು, ಮತ್ತೊಂದು ಪ್ರೇಮ. ಲೈಫ್ನ ಮೊದಲರ್ಧ ಉಳಿದ ಅರ್ಧಕ್ಕಾಗಿ ಕಾಯುತ್ತೆ, ಆ ಉಳಿದರ್ಧ ಕಳೆದೋದ ಅರ್ಧಕ್ಕಾಗಿ ಗೋಳಾಡುತ್ತೆ. ಲೈಫ್ನಲ್ಲಿ ಮನುಷ್ಯ ತಪ್ಪು ಮಾಡೋದು ಎರಡೇ ಸಲ. ಯೌವನದಲ್ಲಿದ್ದಾಗ ಸುಳ್ಳನ್ನು ನಂಬ್ತಾನೆ, ವೃದ್ಧಾಪ್ಯದಲ್ಲಿ ವಯಸ್ಸಾಗ್ತಾ ಬರ್ತಿದ್ದಾಗೆಲ್ಲ ಸತ್ಯವನ್ನು ಅನುಮಾನಿಸ್ಲಿಕ್ಕೆ ಶುರು ಮಾಡ್ತಾನೆ. ಈ ಲೈಫ್ ಅನ್ನೋದು ಒಂದು ರೀತಿ ಸೆರೆ ಕುಡಿದ ಹಾಗೆ. ಸುಖ ಕಡಿಮೆ ಆಗ್ತಿದ್ದ ಹಾಗೆಲ್ಲ ತಲೆನೋವು ಜಾಸ್ತಿ ಆಗಿಬಿಡುತ್ತೆ. ಹೆಂಡತಿ ಇದ್ದವನ ಬಾಳು ಕತ್ತೆ ಬಾಳು, ಹೆಂಡತಿ ಇಲ್ಲದವನ ಬಾಳು ನಾಯಿ ಬಾಳು.